ಹಲೋ, ನಮಸ್ತೆ. ಇವತ್ತು ನಾವು ಜೈವಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಆಹಾರ ಸರಪಳಿ ಎಂಬ ಪರಿಕಲ್ಪನೆಯ ಬಗ್ಗೆ ಚರ್ಚೆ ಮಾಡೋಣ. ಟುಡೇ ಐ ವುಡ್ ಲೈಕ್ಸ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಫುಡ್ ಚೈನ್ ವಿಚ್ ಈಸ್ ಎಕ್ಸಿಸ್ಟಿಂಗ್ ಇನ್ ಎಕೋಸಿಸ್ಟಮ್. A sequence of living organisms which feed one to another is called as food chain. ಆಹಾರಕ್ಕಾಗಿ ಒಂದು ಜೀವಿಯು ಮತ್ತೊಂದು ಜೀವಿಯನ್ನು ಅವಲಂಬಿಸಿರತಕ್ಕಂತಹ ಜೀವಿಗಳ ಕ್ರಮಬದ್ಧ ಜೋಡಣೆಯನ್ನು ನಾವು ಆಹಾರ ಸರಪಳಿ ಅಂತ ಕರೀತೇವೆ. ದೇರ್ ಆರ್ 2 types ಆಫ್ ಫುಡ್ ಚೈನ್ಸ್ ಅಬ್ಸರ್ವ್ಡ್ ಇನ್ ದಿ ಎಕೋಸಿಸ್ಟಮ್. First one is that is the grazing food chain. Second one is there is detritus food chain. 2 ಪ್ರಕಾರದ ಆಹಾರ ಸರಪಳಿಗಳನ್ನು ನಾವು ಜೈವಿಕ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಒಂದು ಮೇಯಿಸುವ ಆಹಾರ ಸರಪಳಿ, ಇನ್ನೊಂದು ಡೆಟ್ರಿಟಸ್ ಅಂದರೆ ಈ ಶೀರ್ಣಿತ ಅಥವಾ ಈ ವಿಘಟಕಗಳಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ಆಹಾರ ಸರಪಳಿ ಅಂತ ಏನು ಮಾಡ್ತೀವಲ್ಲ ಕರೀತೇವೆ. A grazing food chain starts with the existence of the producers, which may known as the green plants in the ecosystem, and it ends with the existence of the decomposers. ಇಲ್ಲಿ ಮೊದಲನೇ ಆಹಾರ ಸರಪಳಿ ಅಂತ ನಾವು ಕರಿತೀವಲ್ಲ, ಅದು ಮೇಯಿಸುವ ಆಹಾರ ಸರಪಳಿ ಅಂತ ಹೇಳ್ತೀವಿ. ಈ ಮೇಯಿಸುವ ಆಹಾರ ಸರಪಳಿ ಪ್ರಾರಂಭವಾಗುವುದು ಉತ್ಪಾದಕಗಳಿಂದ. ಉತ್ಪಾದಕಗಳು ಅಂತ ಹೇಳಿದ್ರೆ ನಾವು ಈ ಪರಿಸರದ ಭಾಷೆಯಲ್ಲಿ ಈ ಹುಲ್ಲುಗಾವಲು ಅಥವಾ ಹಸಿರು ಸಸ್ಯಗಳನ್ನು ನಾವು ಉತ್ಪಾದಕಗಳು ಅಂತ ಕರೀತೇವೆ. ಯಾಕೆ ಅವುಗಳನ್ನು ಉತ್ಪಾದಕಗಳು ಅಂತ ಕರೀತಾರೆ ಅಂತ ಹೇಳಿದ್ರೆ, ಸಸ್ಯಗಳು ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ತವೆ, ಹಾಗಾಗಿ ಅವುಗಳನ್ನು ಉತ್ಪಾದಕಗಳು ಅಂತ ಕರೀತೇವೆ. These green plants are called as producers because they produce their own food by catching the sun rays. By using the chlorophylls in their leaves, they will grow themselves. That's why they are called as the green plants. ಇಲ್ಲಿ ಎಲೆಗಳಲ್ಲಿ ಕಂಡುಬರ್ತಕ್ಕಂಥ ಆ ಒಂದು ಪತ್ರಹರಿತೆ ಅಂತ ಕರಿತೀವಲ್ಲ, ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಆಹಾರವನ್ನು ತಯಾರಿಸಿ ಬೇರುಗಳಿಗೆ ರವಾನಿಸುತ್ತೆ. ಬೇರುಗಳು ಬೆಳೀತಾ ಹೋಗ್ತವೆ, ಅದರ ಮೂಲಕ ಈ ಸಸ್ಯಗಳು ಬೆಳೀತಾ ಹೋಗ್ತವೆ. ಹಾಗಾಗಿ ಇವುಗಳನ್ನು ನಾವು ಉತ್ಪಾದಕಗಳು ಅಂತ ಕರೀತೇವೆ. ಸೊ ಹೀಗಾಗಿ ಇದು ಏನು ಅಂತ ಹೇಳಿದ್ರೆ ಹಸಿರು ಸಸ್ಯಗಳಿಂದ ಪ್ರಾರಂಭವಾಗ್ತಕ್ಕಂಥ ಆಹಾರ ಸರಪಳಿಯಾಗಿದೆ. ಲೆಟ್ ಮಿ ಟು ಗಿವ್ ಅನ್ ಎಕ್ಸಾಂಪಲ್ ಆಫ್ ಫುಡ್ ಚೈನ್ ಇನ್ ಎ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. In a grassland ecosystem, grass is available in abundant numbers, and grass is the main source of the food chain. It catches the sun rays and it prepares its own food and it grow itself. ಈ ಹುಲ್ಲುಗಾವಲು ಜೈವಿಕ ವ್ಯವಸ್ಥೆ ಅಂತ ಕರಿತೀವಲ್ಲ, ಈ ಜೈವಿಕ ವ್ಯವಸ್ಥೆಯಲ್ಲಿ ಹುಲ್ಲು ಸಾಕಷ್ಟು ಪ್ರಮಾಣದಲ್ಲಿ ಏನಾಗಿರುತ್ತೆ ಬೆಳೆದಿರ್ತದೆ. ಇದು ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡಿ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಇಲ್ಲಿಂದ ಆಹಾರ ಸರಪಳಿ ಪ್ರಾರಂಭವಾಗುತ್ತೆ. ಸೊ ದ ಗ್ರಾಸ್ ವಿಲ್ ಫೀಡ್ ದಿ ಗ್ರಾಸ್ ಹೂಪರ್, ದ ಗ್ರಾಸ್ ಹೂಪರ್ ವಿಲ್ ಫೀಡ್ ದಿ ಫ್ರಾಗ್ಸ್, ಆ್ಯಂಡ್ ಫ್ರಾಗ್ಸ್ ವಿಲ್ ಫೀಡ್ ದಿ ಸ್ನೇಕ್ಸ್, ಆ್ಯಂಡ್ ದ ಸ್ನೇಕ್ಸ್ ವಿಲ್ ಫೀಡ್ ದಿ ಹಾಕ್ಸ್. ಸೊ ಬೈ ದಟ್ the food chain will be completed in the grassland ecosystem. So this is one example. ಈ ಹುಲ್ಲುಗಾವಲು ಜೈವಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಕ್ಕಂಥ ಒಂದು ಆಹಾರ ಸರಪಳಿ ಯಾವುದು ಅಂತ ಹೇಳಿದ್ರೆ ಈ ಹುಲ್ಲಿನಿಂದ ಪ್ರಾರಂಭ ಆಗ್ತಕ್ಕಂಥ ಆಹಾರ ಸರಪಳಿ. ಹುಲ್ಲು ಮಿಡತೆಗಳಿಗೆ ಆಹಾರವನ್ನು ಒದಗಿಸುತ್ತೆ. ಮಿಡತೆಗಳಿಂದ ಕಪ್ಪೆಗಳು ಆಹಾರವನ್ನು ಪಡ್ಕೊಳ್ತವೆ. ಕಪ್ಪೆಗಳನ್ನು ತಿಂದು ಈ ಹಾವುಗಳು ಆಹಾರವನ್ನು ಪಡ್ಕೊಳ್ತವೆ. ಹಾವನ್ನು ತಿಂದು ಹದ್ದುಗಳು ಆಹಾರವನ್ನು ಪಡ್ಕೊಳ್ತವೆ. ಹೀಗೆ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು, ಇದೊಂದು ಸರಪಳಿ. ಇವುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದಾಗ ನಾವು ಇದನ್ನು ಆಹಾರ ಸರಪಳಿ ಅಂತ ಕರೀತೇವೆ. ಸೊ ದಿಸ್ ಈಸ್ ಹೌ ಎ ಫುಡ್ ಚೈನ್ ಎಕ್ಸಿಸ್ಟ್ ಇನ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ದಟ್ ಇಸ್ ಇನ್ ಫಾರ್ಮ್ ಆಫ್ ಗ್ರಾಸ್, ಗ್ರಾಸ್ ಹೂಪರ್, ಫ್ರಾಗ್ಸ್, ಸ್ನೇಕ್ಸ್ ಆ್ಯಂಡ್ ಹಾಕ್. ಸೊ ಬೈ ದಟ್ when hawk died, the food chain will be completed. So that is grazing food chain. ಯಾವಾಗ ಹದ್ದು ಸಾವನ್ನಪ್ಪುತ್ತೆ ಅಲ್ಲಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಗ್ರೇಸಿಂಗ್ ಫುಡ್ ಚೈನ್ ಏನಾಗ್ತದೆ ಮುಗೀತದೆ. ಈ ಮೇಯಿಸುವ ಆಹಾರ ಸರಪಳಿ ಮುಕ್ತಾಯ ಆಗ್ತದೆ. ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಟೈಪ್ ಆಫ್ ಫುಡ್ ಚೈನ್ ಈಸ್ ದೇರ್, ದಟ್ ಈಸ್ detritus food chain.
ಸೊ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ದಿ ಡಿಕಂಪೋಸರ್ಸ್ ಫ್ರಮ್ ಡೆಡ್ ಬಾಡೀಸ್. ಇಲ್ಲಿ ಎರಡನೇದೇನು ಅಂತ ಹೇಳಿದ್ರೆ ಈ ಶೀರ್ಣಿತ ಅಂತ ಹೇಳ್ತೀವಿ, ಅಥವಾ ಉಳಿಕೆ ದ್ರವ್ಯದ ಆಹಾರ ಸರಪಳಿ ಅಂತ ಕರಿತೀವಿ, ಅಥವಾ ಈ ಸತ್ತಂಥ ಅಥವಾ ಕೊಳೆತಂಥ ಪ್ರಾಣಿಗಳ ದೇಹದಿಂದ ಉದ್ಭವ ಆಗ್ತಕ್ಕಂಥ ಆಹಾರ ಸರಪಳಿ ಅಂತ ನಾವು ಕರಿತೀವಿ. ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಶೀರ್ಣಿತ ಆಹಾರ ಸರಪಳಿ ಅಂತ ಇದಕ್ಕೆ ನಾವು ಕರಿತೇವೆ. ಯಾವಾಗ ಹದ್ದು ಸಾವನ್ನಪ್ಪುತ್ತೆ, ಯಾವಾಗ ಪ್ರಾಣಿಗಳು ಸಾವನ್ನಪ್ತವೆ, ಸೊ ಅಂಥ ಒಂದು ಪ್ರಾಣಿಗಳನ್ನು ವಿಭಜಿಸಿ ಅವುಗಳನ್ನು ವಿಘಟನೆ ಮಾಡಿ ಅವುಗಳಿಂದ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಜೀವಿಗಳಿಗೆ ನಾವು ವಿಘಟಕಗಳು ಅಂತ ಏನು ಮಾಡ್ತೀವಲ್ಲ ಕರಿತೇವೆ, ವಿಭಜಕಗಳು ಅಂತ ಕರಿತೇವೆ. ಇವು ಈ ರೀತಿಯಾಗಿ ಸತ್ತ ಪ್ರಾಣಿಗಳ ದೇಹಗಳನ್ನು ವಿಭಜಿಸಿ ಜೈವಿಕವಾಗಿರ್ತಕ್ಕಂಥ ಘಟಕಗಳನ್ನು ಅಜೈವಿಕ ಘಟಕಗಳನ್ನಾಗಿ ಪರಿವರ್ತಿಸ್ತೇವೆ. ಅದು ವಾಪಸ್ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಮಣ್ಣಿಗೆ ಹೋಗುತ್ತೆ. ಸೊ ಮಣ್ಣು ಆ ಅಜೈವಿಕ ಘಟಕಗಳಿಂದ ಫಲವತ್ತತೆಯನ್ನು ಪಡೆದುಕೊಳ್ಳುತ್ತೆ. ಆ ಫಲವತ್ತತೆಯಿಂದಾಗಿ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ಸಸ್ಯಗಳು ಬೆಳೀತಾ ಹೋಗ್ತವೆ. ಹಿಂಗೆ ವಿಘಟಕಗಳಿಂದ ಪ್ರಾರಂಭವಾಗ್ತಕ್ಕಂತಹ ಈ ಶೀರ್ಣಿತ ಆಹಾರ ಸರಪಳಿ ಅಂತಕ್ಕಂಥದ್ದು ಜೈವಿಕ ಘಟಕಗಳು ಅಜೈವಿಕ ಘಟಕಗಳಾಗಿ ಪರಿವರ್ತನೆಯಾಗುವುದರೊಂದಿಗೆ ಆಹಾರ ಸರಪಳಿಯಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ detritus food chain starts with the existence of the decomposers. They take the food from the dead and decayed bodies by the way of decomposing the dead bodies. By the way of that, they will convert the organic materials into inorganic materials, and by the way of that, the soil will get inorganic materials. The fertility will be existed in the soil, and with the help of that fertility the producers will grow, the green plants will grow. Again there is a new grazing food chain will be existed in the ecosystem. ವಿಭಜಕಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ಜೈವಿಕ ಘಟಕಗಳು ಅಜೈವಿಕ ಘಟಕಗಳಾಗಿ ಈ ಮಣ್ಣಿನಲ್ಲಿ ಫಲವತ್ತತೆ ಏನಾಗ್ತದೆ ಉದ್ಭವ ಆಗುತ್ತೆ. ಆ ಫಲವತ್ತತೆಯನ್ನು ಪಡ್ಕೊಂಡು ಸಸ್ಯಗಳು ಬೆಳೀತವೆ. ಸಸ್ಯಗಳಿಂದ ಮತ್ತೆ ಏನಾಗ್ತದೆ ಮೇಯಿಸುವಂಥ ಒಂದು ಆಹಾರ ಸರಪಳಿ ಏನಾಗ್ತದೆ ಪ್ರಾರಂಭ ಆಗ್ತದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಈ ಡೆಟ್ರಿಟಸ್ ಅಥವಾ ಶೀರ್ಣಿತ ಆಹಾರ ಸರಪಳಿ ಅಂತ ಏನು ಮಾಡ್ತೀವಲ್ಲ ನಾವು ಇದಕ್ಕೆ ಕರಿತೇವೆ. ಯು ಕ್ಯಾನ್ ಫೈಂಡ್ ದಿಸ್ ಟೈಪ್ ಆಫ್ ಫುಡ್ ಚೈನ್ ಇನ್ ಎ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಹೀಗೆ ಈ ಹುಲ್ಲುಗಾವಲು ಜೈವಿಕ ವ್ಯವಸ್ಥೆಯಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಆಹಾರ ಸರಪಳಿಯನ್ನು ಕಾಣ್ತೇವೆ. ಅಪಾರ್ಟ್ ಫ್ರಮ್ ದಿಸ್ ವಿ ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಅ ಫಾರೆಸ್ಟ್ ಎಕೋಸಿಸ್ಟಮ್. ಸೊ ದರ್ ಇಸ್ ಅನ್ ಫುಡ್ ಚೈನ್ ದಟ್ ಈಸ್ ದ grass is eaten by a rat is eaten by wolf, so wolf is eaten by some other big animal, so big non-vegetarian animal. So like this the food chain will be completed. ಹಾಗೆಯೇ ಈ ಒಂದು ಅರಣ್ಯ ಜೈವಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆಹಾರ ಸರಪಳಿ ಹುಲ್ಲನ್ನು ತಿಂದು ಮೊಲ ಬದುಕ್ತದೆ, ಮೊಲವನ್ನು ಹೊಡೆದು ನರಿ ಅಥವಾ ತೋಳ ಬದುಕ್ತದೆ, ತೋಳ ಅಥವಾ ನರಿಯನ್ನು ಹೊಡೆದು ಇತರ ಈ ಒಂದು ಮಾಂಸಾಹಾರಿ ಪ್ರಾಣಿಗಳು ಬದುಕ್ತವೆ. ಹಿಂಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಆಹಾರ ಸರಪಳಿಯನ್ನು ನಾವೇನು ಮಾಡ್ತೀವಿ ಈ ಒಂದು ಅರಣ್ಯ ಜೈವಿಕ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಲೈಕ್ ದಟ್ ಇನ್ ಅನ್ ಅಕ್ವಾಟಿಕ್ ಎಕೋಸಿಸ್ಟಮ್ ವಿ ಕ್ಯಾನ್ ಫೈಂಡ್ ಎನ್ ಫುಡ್ ಚೈನ್ ಆಲ್ಸೋ. ಇದೇ ರೀತಿಯಾಗಿ ಜಲ ಜೈವಿಕ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಈ ಒಂದು ಆಹಾರ ಸರಪಳಿ ಏನು ಮಾಡ್ತೀವಲ್ಲ ಕಾಣ್ತೇವೆ. ಸೊ ದರ್ ಇಸ್ ಆಲ್ಸೋ ದ ಇಂಪಾರ್ಟೆಂಟ್ ಸೋರ್ಸ್ ಆಫ್ ದ ಎನರ್ಜೀಸ್ ಇನ್ ಫಾರ್ಮ್ ಆಫ್ ಗ್ರೀನ್ ಪ್ಲಾಂಟ್ಸ್ ಇವನ್ ಇನ್ ವಾಟರ್. ಸೊ ದೇ ವಿಲ್ ಬಿ ಈಟನ್ ಬೈ ದಿ ಸಮ್ ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ದೇ ವಿಲ್ ಬಿ ಈಟನ್ ಬೈ ದಿ ಫಿಶಸ್ ಆ್ಯಂಡ್ ಫಿಶಸ್ ವಿಲ್ ಬಿ ಈಟನ್ ಬೈ ದಿ ಸಮ್ ಅದರ್ ಲಿವಿಂಗ್ ಆರ್ಗನಿಸಮ್ಸ್. ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ತಿಂದು ಕೀಟಗಳು ಬೆಳೀತವೆ, ಕೀಟಗಳನ್ನ ತಿಂದು ಮೀನುಗಳು ಬೆಳೀತವೆ, ಮೀನುಗಳನ್ನ ತಿಂದು ಹಾವುಗಳು ಅಥವಾ ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಈ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು ಬೆಳೀತಾ ಹೋಗ್ತವೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಸ್, ವಿತ್ ದಿಸ್ ಯು ಕ್ಯಾನ್ ಕಮ್ ಟು ನೋ ದಟ್ ದ ಇಂಪಾರ್ಟೆನ್ಸ್ ಆಫ್ ಫುಡ್ ಚೈನ್, ಹೌ ದೇ ಆಪರೇಟ್ ಈಚ್ ಅದರ್, ಹೌ ದೇ ಡಿಪೆಂಡ್ ಅಪಾನ್ ಈಚ್ ಅದರ್. ಸೊ ದಟ್ ವಿಲ್ ಬಿ ನೋನ್ ವಿತ್ ದ ಹೆಲ್ಪ್ ಆಫ್ ಫುಡ್ ಚೈನ್. ಇಫ್ ಎನಿ obstacle existed in this food chain, so there is an ecological imbalance will be existing. ಈ ಆಹಾರ ಸರಪಳಿಯಲ್ಲಿ ಏನಾದರೂ ಅಡೆತಡೆಗಳುಂಟಾದರೆ ಅಥವಾ ಒಂದು ಸರಪಳಿ ತುಂಡಾಯಿತು ಅಂತ ಹೇಳಿದ್ರೆ ಆ ಒಂದು ಜೈವಿಕ ವ್ಯವಸ್ಥೆ ಅಸಮತೋಲನಕ್ಕೆ ಒಳಗಾಗುತ್ತೆ ಅಂತ ನಾವೆಲ್ಲಿ ಮಾಡ್ತೀವಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಇನ್ ರೀಸೆಂಟ್ ಡೇಸ್ we are reading the news that the wild animals are attacking on the accommodated areas. Like that, a lion ate a man, a cheetah killed a man, a cheetah killed a cow, and as well as the elephants are attacking the agricultural fields. So why this type of the events are happening? Because of the obstacles in the food chain.
ಒಂದು ಜೀವಿಗೆ ಆಹಾರ ಸಿಗದೇ ಹೋದಾಗ, ಅದರ ಆಹಾರ ಸರಪಳಿ ತುಂಡಾದಾಗ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಆಹಾರವನ್ನು ಹುಡುಕಿಕೊಂಡು ಬೇರೆ ಸ್ಥಳಗಳಿಗೆ ಹೋಗುವುದರಿಂದ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅನಾಹುತಗಳು ಸಂಭವಿಸ್ತವೆ. ಅದಕ್ಕೆ ನೋಡ್ರಿ, ಚಿರತೆ, ಕಾಡಿನಲ್ಲಿರ್ತಕ್ಕಂಥ ಚಿರತೆ ನಾಡಿಗೆ ಬಂದು ಆಕಳವನ್ನು ಹೊತ್ತೊಯ್ತದೆ, ನಾಯಿಯನ್ನು ಹೊತ್ತೊಯ್ತದೆ, ಮನುಷ್ಯರನ್ನು ಹೊತ್ತೊಯ್ತದೆ. ಹಾಗೆ ಕಾಡಿನಲ್ಲಿ ಆಹಾರ ತಿಂತಾ ಇರ್ತಕ್ಕಂಥ ಈ ಒಂದು ಆನೆಗಳೇನು ಮಾಡ್ತವೆ ಅಂತ ಹೇಳಿದ್ರೆ ಈ ನಾಡಿಗೆ ಬಂದು ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಹಾಳು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆಹಾರ ಸರಪಳಿ ತುಂಡಾಗಿರುತ್ತೆ. ಅವುಗಳು ಏನು ಅವಲಂಬಿಸಿರ್ತಾವಲ್ಲ ಆ ಆಹಾರ ಸಂಪನ್ಮೂಲಗಳು ಅವುಗಳಿಗೆ ಸಿಗದೇ ಹೋದಾಗ ಅವು ಅನ್ಯ ಮಾರ್ಗಗಳನ್ನು ಹುಡುಕೊಂಡು ನಾಡಿಗೆ ಬರುವುದರಿಂದ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಡನ್ನು ಅದರ ಪಾಡಿಗೆ ಅದನ್ನು ಬಿಡಬೇಕು. ಕಾಡನ್ನು ಎನ್ಕ್ರೋಚ್ ಮಾಡ್ತಕ್ಕಂಥದ್ದಾಗಲಿ, ಕಾಡನ್ನು ಅತಿಕ್ರಮಣ ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ಜೀವಿಗಳನ್ನು ಕೊಲ್ತಕ್ಕಂಥದ್ದಾಗಲಿ ಮಾಡಿದರೆ ವಾಪಸ್ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ತೊಂದರೆಯನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ಅವರ್ ಡ್ಯೂಟಿ ಟು ಲೆಟ್ ದ ಫಾರೆಸ್ಟ್ ಇಟ್ಸೆಲ್ಫ್, ಟು ಲೆಟ್ ದ ಫಾರೆಸ್ಟ್ ಗ್ರೋ ಇಟ್ಸೆಲ್ಫ್, ಆ್ಯಂಡ್ ವಿ ಶುಡ್ ನಾಟ್ ಕಿಲ್ ಎನಿ ಎನಿಮಲ್ ವಿಥೌಟ್ ಎನಿ ರೀಸನ್. So by the way of that, we should have to keep the food chain in its own manner. So then only this type of wild animals and the human beings struggles will be avoided. This type of conflicts will be avoided by the way of protecting the food chains in the forest, food chains in the aquatic ecosystem or grassland ecosystem. ಹೀಗೆ ಆ ಪರಿಸರವನ್ನು ಅದರ ಪಾಡಿಗೆ ಅದರ ಬಿಟ್ವಿ ಅಂತ ಹೇಳಿದ್ರೆ ಮಾನವ ಮತ್ತು ವನ್ಯಜೀವಿಗಳ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘರ್ಷ ಏರ್ಪಡುವುದಿಲ್ಲ. ಸೊ ದಿಸ್ ಇಸ್ ಅಬೌಟ್ ಎ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಫುಡ್ ಚೈನ್. ಇದು ಆಹಾರ ಸರಪಳಿಯ ಬಗ್ಗೆ ಇರತಕ್ಕಂಥ ಮಾಹಿತಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪರಿಕಲ್ಪನೆಯ ಬಗ್ಗೆ ನಾನು ವಿವರಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ.